Namaste guys, welcome back to my YouTube channel. Hello, welcome to my YouTube channel, guys. Today I am going to make a new video. Namaste guys, welcome back to my YouTube channel. ಇದು ನನ್ನ ಫಸ್ಟ್ ಎವರ್ ವ್ಲಾಗ್. ಇವತ್ತು ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಳ್ಳೆ ಬ್ಲೆಸ್ಸಿಂಗ್ಸ್ ತಗೊಂಡು ಗುಡ್ ಸ್ಟಾರ್ಟ್ ಮಾಡೋಣ ಅಂತ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಮನೇಲಿ ಒಂದು ಮಗು ಇದೆ ಗೈಸ್. ಅವಳಿಗೆ ಬಾಯಿ ಮಾಡದೆ ಹೋಗೋಕ್ಕಾಗಲ್ಲ. ಬಾಯ್ ಸಾರಾ. ಆಲ್ ಸೆಟ್ ಗೈಸ್, ಲೆಟ್ಸ್ ಗೋ. ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳಿ. 2 ನಿಮಿಷ ಬೇಗ ಬಂದ್ಬಿಟ್ರೆ 3-4 ಬಸ್ ಸಿಗುತ್ತೆ. ಅದೇ 2 ನಿಮಿಷ ಲೇಟ್ ಬಂದ್ಬಿಟ್ರೆ 10 ನಿಮಿಷ ಆದರೂ ಬಸ್ಸೇ ಬರೋಲ್ಲ. ಥ್ಯಾಂಕ್ಫುಲಿ ಯಾವುದೋ ಒಂದು ಬಸ್ ಬರ್ತಾ ಇದೆ. ಅಯ್ಯೋ, ಅದು ಹೋಗಲ್ಲ ಗೈಸ್. ಹಿಂಗೆ 2 ನಿಮಿಷ ಲೇಟ್ ಆಗ್ಬಿಟ್ರೆ ಬಸ್ಸೇ ಬರೋಲ್ಲ. ಬಂತು. ದೇಶ ನಾವು ಕಟ್ಟಿರೋ ದೇಶ ಇದು. ಇದೇ ರಾಯರ ಮಠದ ರೋಡು. ಎವ್ರಿ ಡೇ ಇದಿಷ್ಟು ಬ್ಯುಸಿ ಇರುತ್ತೆ ಅಲ್ವಾ ಗೊತ್ತಿಲ್ಲ, ಆದರೆ ಗುರುವಾರ ಬಂತು ಅಂದರೆ ಮಾತ್ರ ಎಷ್ಟು ಜನ, ಎಷ್ಟು ಸ್ಟಾಲ್ಸು, ನೋಡೋಕ್ಕೆ ಒಂಥರ ಚೆಂದ ಗೈಸ್. ಹಬ್ಬ ಥರ ಇರುತ್ತೆ. ಎವ್ರಿ ವಾರ ಗುರುವಾರದೊತ್ತು ಇಲ್ಲಿ ಊರ ಹಬ್ಬ ಥರ ಫೀಲು ನನಗೆ ಇಲ್ಲಿ ಬಂದರೆ. ಸೊ ಬನ್ನಿ ಒಳಗೆ ಹೋಗಿ ಯಾರು ದರ್ಶನ ಮಾಡಿಕೊಂಡು ಇವತ್ತಿನ ದಿನ ಗುಡ್ ವೈಬ್ಸಲ್ಲಿ ಸ್ಟಾರ್ಟ್ ಮಾಡೋಣ. ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರೇ ನೀನಯ್ಯ. ಜೀವಕ್ಕೆ ಉಸಿರೆ ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಆ್ಯಕ್ಚುಲಿ ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಗೈಸ್. ಏನಂತಂದರೆ ನಾನು ರೀಸೆಂಟಾಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಫಸ್ಟ್ ಟೈಮ್ ಹೋಗಿದ್ದಿದ್ದು. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿ ನನಗೊಂದು ಡಿವೈನ್ ಎನರ್ಜಿ ಫೀಲ್ ಆಯಿತು. ಅದೇನಂತಂದರೆ ನಾವು 7 ಗಂಟೆಗೇನೋ ದರ್ಶನಕ್ಕೆ ನಿಂತ್ಕೊಂಡ್ವಿ. ವೀಕೆಂಡ್ ಬೇರೆ ಹೋಗ್ಬಿಟ್ಟಿದ್ದೀವಿ. ಹೆವಿ ರಶ್ ಇತ್ತು ಟೆಂಪಲ್. ನಾವು ಲಿಟ್ರಲಿ ಒಂದು 5 to 6 hours ಕ್ಯೂವಲ್ಲೇ ನಿಂತಿದ್ದೀವಿ ಅಂತ ಹೇಳ್ಬೋದು. ಅಷ್ಟಾಗಿಯೂ ದೇವ್ರನ್ನ ಒಂದು 2 ಸೆಕೆಂಡ್ ನೋಡೋಕೆ ಬಿಟ್ಟರು ಅಷ್ಟೇ. ಆಮೇಲೆ ಲೈಕ್ ಕಣ್ತುಂಬ ನೋಡೋಕ್ಕೆ ಆಗಿರಲಿಲ್ಲ ದೇವ್ರನ್ನ. ಆಮೇಲೆ ನಾನು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದೆ ಹೆಜ್ಜೆ ನಮಸ್ಕಾರ ಮಾಡೋದು ಅದನ್ನೆಲ್ಲ. ಸೊ 5 hour ಅಲ್ಲಿ ನಿಂತಿದ್ರು ನಂಗೆ ಅದೊಂದಿತ್ತು, ಲೈಕ್ ಫಸ್ಟ್ ಟೈಮ್ ಬಂದಿದ್ದೀನಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಆದರೂ ಕಷ್ಟ ಆಗಿತ್ತು. ಬಟ್ ಸ್ಟಿಲ್ ಒಂದು ರೌಂಡ್ ಕಂಪ್ಲೀಟ್ ಮಾಡಿದೆ. ನಾನು ಏನು ಬೇಡ್ಕೊಂಡಿದ್ದೀನಿ ಅಂತ ನಿಜವಾಗ್ಲೂ ಗಾಡ್ ಪ್ರಾಮಿಸ್ ನಂಗೆ ನೆನಪಿಲ್ಲ. ಬಟ್ ಐ ಕ್ಯಾನ್ ರಿಮೆಂಬರ್ ಒನ್ ಥಿಂಗ್. ಇನ್ ಬಿಟ್ವೀನ್ ಎಲ್ಲೋ ಒಂದು ಕಡೆ ಒಂದು ಸರ್ಕಲ್ ಅಷ್ಟೇ ನಾನು ಮಾಡಿದ್ದೆ ಹೆಜ್ಜೆ ನಮಸ್ಕಾರ. ನಾಟ್ ಲೈಕ್ ಹಿಂಗೆ ಹೆಜ್ಜೆ ಇಟ್ಕೊಂಡು ಹೋಗಿ ನಮಸ್ಕಾರ ಮಾಡೋದಲ್ಲ, ಒಂದು ಹೆಜ್ಜೆಗೆ ಇಟ್ಟು ತಲೆ ಬಗ್ಸಿ ಎದ್ದೇಳ್ತಾರಲ್ಲ ಆ ಥರ ಒಂದು ಸರ್ಕಲ್ ಮಾಡಿದ್ದೆ. ಆವಾಗ ಯು ಗೈಸ್ ನಾಟ್ ಬಿಲೀವ್, ನನಗೆ ಒಂದು 2-3 ಕಡೆ ಅಂದ್ಕೊಂಡೆ ನನ್ನ ಮನಸ್ಸಲ್ಲಿ, ರಾಯರೇ ಇನ್ನೊಂದು ಸತಿ ನಿಮ್ಮನ್ನ ನೋಡಬೇಕು ಪ್ಲೀಸ್ ಮತ್ತೆ ಕರ್ಸ್ಕೊಳ್ಳಿ ಅಂತ. ಬಿಕಾಸ್ 5 hour ನಿಂತಿದ್ದೀನಿ ಗೈಸ್, ಲಿಟ್ರಲಿ 5 hours. ಬಟ್ ನಮ್ಗೊಂದು 2 ಸೆಕೆಂಡ್ ಅಷ್ಟೇ ನೋಡೋಕೆ ಬಿಟ್ಟಿದ್ದು ದೇವ್ರನ್ನ. ಅಂದರೆ ಕಣ್ಣು ತುಂಬ ನೋಡೋಕ್ಕೂ ಬಿಟ್ಟಿರಲಿಲ್ಲ. ಅಂತ ಅಂದ್ಕೊಂಡು ನಾನು ಅಲ್ಲಿ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಿ ನಾವೆಲ್ಲ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ
ಈವ್ನಿಂಗು ಸನ್ಸೆಟ್ ನೋಡೋಕ್ಕೆ ಅಲ್ಲೇ ನದಿ ಹತ್ರ ಎಲ್ಲ ಹೋಗಿದ್ವಿ. ಮಮ್ಮಿ ಒಂದು ಕಾಣಿಕೆ ಕೊಟ್ಟು ಕಳಿಸಿದ್ರು ಗೈಸ್. ಈಗ ಎಲ್ಲರ ಮನೆಯಲ್ಲೂ ಕಾಣಿಕೆಗಳಂತ ಇಟ್ಟಿರ್ತಾರೆ, ಕಾಣಿಕೆ ಡಬ್ಬಗಳು. ಅಂದರೆ ಆ ಡಬ್ಬದ ಮೇಲೆ ದೇವ್ರದ ಹೆಸರು ಬರೆದ್ಬಿಟ್ಟು ಕಾಣಿಕೆ ಎಲ್ಲ ಅಲ್ಲಿ ಸ್ಟೋರ್ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲರೂ ಆ ಟೆಂಪಲ್ಗೆ ಹೋಗಿದಾಗ ಆ ಕಾಣಿಕೆ ತೊಗೊಂಡೋಗಿ ಅಲ್ಲಿ ಹುಂಡಿಗೆ ಹಾಕ್ತೀವಿ ಅಂತ. ಸೊ ನಮ್ಮ ಮನೇಲೂ ಮಂತ್ರಾಲಯದ ಇಟ್ಟಿದ್ವಿ, ಬಟ್ ನಾವು ಯಾರೂ ಇನ್ನೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಸೊ ನಾನು ಹೋಗ್ತಾ ಇದ್ದೀನಲ್ಲ ಅಂಥೇಳಿ ನಮ್ಮ ಮಮ್ಮಿ ಅದನ್ನು ಒಂದಷ್ಟು ಕಾಯಿನ್ಸ್ನ ಒಂದು ಕವರಲ್ಲಿ ಹಾಕ್ಕೊಟ್ಟಿದ್ರು. ಎಷ್ಟು ನೆನ್ಪಿಟ್ಕೊಂಡಿದ್ರು ನಾನು ಆ ಮೂಮೆಂಟಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋದು. ಸೊ ಸಡನ್ನಾಗಿ ನನಗೆ ಅಲ್ಲಿ ಸನ್ಸೆಟ್ ನೋಡ್ಬೇಕಾದ್ರೆ ನೆನಪಾಯಿತು, ಇವಾಗ ನಾವು ಇಲ್ಲಿಂದ ಹೋಗಿದ ತಕ್ಷಣ ರೂಮ್ಗೆ ನಾವು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ರಿಟರ್ನ್, ನಮ್ಗೆ ಮತ್ತೆ ಚಾನ್ಸ್ ಸಿಗಲ್ಲ. ಸೊ ನಾನೇನು ಮಾಡಿದೆ, ಎಲ್ಲರಿಗೂ ನನ್ನ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ಇಲ್ಲ ನಾನು ಹಾಕಲೇಬೇಕು ಅಂತ ಅಂದ್ಬಿಟ್ಟು ಮತ್ತೆ ರೂಮ್ ಹತ್ರ ಬಂದು ಆ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಆಲ್ರೆಡಿ 7:30 ಆಗೋಗಿತ್ತು ಅಂದ್ಕೊಳ್ಳಿ, 7:38 ಆಗಿತ್ತು ಅಂದ್ಕೊಳ್ಳಿ. ಅವರು ಅಲ್ಲಿ ರೂಮ್ ಹತ್ರ ಇರೋರು ಹೇಳಿದ್ರು ಇಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಇನ್ನು 10 ಮಿನಿಟ್ಸ್ ಇದೆ. ರೂಮಿಂದ ತುಂಬ ದೂರ ಇತ್ತು, ತುಂಬ ಅಂದರೆ ಒಂದು 10 ಮಿನಿಟ್ಸ್ ವಾಕ್ ಅಂದ್ಕೊಳ್ಳಿ, ಅಷ್ಟು ದೂರ ಇತ್ತು ಟೆಂಪಲ್. ಸೊ ಬಟ್ ಸ್ಟಿಲ್ ನನಗೆ ಅದೊಂದು ರಿಗ್ರೆಟ್ ಇರಬಾರ್ದು. ಇವಾಗ ನಮ್ಮ ಮಮ್ಮಿಗೆ ಹೋಗಿ ಏನಂತ ಹೇಳಿ, ನಾನು ಫಸ್ಟ್ ಟೈಮ್ ಹೋಗಿದ್ದೀನಿ, ಕಾಣಿಕೆ ಕೊಟ್ಟಿದ್ದಾರೆ, ಹಾಕಿಲ್ಲ ಅಂತಂದರೆ ಬೈತಾರೆ ಅಂತ ಅಂದ್ಬಿಟ್ಟು ನಂದು ಒಬ್ಬ ಫ್ರೆಂಡ್ನ ಕನ್ವಿನ್ಸ್ ಮಾಡಿಬಿಟ್ಟು ಎಲ್ಲರೂ ಬಂದರೆ ತೊಂದರೆ ಆಗುತ್ತೆ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಮಾತ್ರ ಹೋದ್ವಿ. ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್, ಮಳೆನೇ ಇಲ್ದಿರೋದು, ಸಡನ್ ಮಳೆ, ಫುಲ್ ಲಿಟ್ರಲಿ ಫ್ರಮ್ ಟಾಪ್ ಟು ಬಾಟಮ್ ನಾನು ಫುಲ್ ತೇವಾಗಿ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೇನು ಎಂಟ್ರಿ ಆದ್ವಿ, ಮೇಯ್ನ್ ಡೋರ್ ಹಿಂಗೆ ಕ್ಲೋಸ್ ಮಾಡ್ತಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಕ್ಲೋಸ್ ಮಾಡ್ತಿದ್ದಾರೆ. ನಾನು ಬ್ರದರ್ ಪ್ಲೀಸ್ ನನ್ನ ಕೈಯಲ್ಲಿ ಅದು ನಮ್ಮ ಮಮ್ಮಿ ಕೊಟ್ಟಿದ್ದು ಕಾಯಿನ್ಸ್ ಇತ್ತಲ್ಲ ಅದು ನಿಂಗೆ ತೋರಿಸ್ಬಿಟ್ಟು ಒಳಗೆ ಹಾಕಬೇಕು ಪ್ಲೀಸ್, ಒಳಗೆ ಹಾಕಬೇಕು ಬಿಡಿ ಅಂದಿದ ತಕ್ಷಣ ಲಾಸ್ಟ್ ನನ್ನ ಮತ್ತು ನನ್ನ ಫ್ರೆಂಡ್ನ ಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ರು. ಒಳಗೆ ಬಂದಿದ್ದ ತಕ್ಷಣ ಲಿಟ್ರಲಿ ಅಲ್ಲಿ ಅಂದರೆ ಮಠದ ರಾಯರ ಟೆಂಪಲ್ ಆಚೆನೇ ಅಲ್ಲೆಲ್ಲ ಉಂಡಿಗಳಿರುತ್ತೆ. ಸೊ ಅಲ್ಲೋಗಿ ಕಾಯಿನ್ ಹಾಕ್ಬಿಟ್ಟು ಮಳೆ ಬರ್ತೈತಿ ಇನ್ನು ಆಚೆ ಹೋದ್ರೂ ನೆನಿತೀವಿ ಅಂತ ಅಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇರುತ್ತೆ, ಅಲ್ಲೋಗಿ ಕುತ್ಕೊಂಡಿದ್ದೆ. ಸಡನ್ನಾಗಿ ಆ ಕಡೆ ನೋಡಿದ್ರೆ ಅಲ್ಲಿ ದರ್ಶನಕ್ಕೆ ಹೋಗೋ ರೂಟ್ ಇದೆಯಾ, ಬಾಗಿಲಿರುತ್ತಲ್ಲ ಅದು ಓಪನೇ ಇತ್ತು ಸ್ಟಿಲ್, ಬಟ್ ಯಾರೂ ಸೆಕ್ಯೂರಿಟೀಸ್ ಇರಲಿಲ್ಲ. ಲೈಕ್ ನನ್ನ ಫ್ರೆಂಡಿನಿಗೆ ನೋಡಿದೆ, ಇಬ್ಬರಿಗೂ ಹೋಗೋದಾ ಬೇಡವಾ ಭಯ, ಬಿಕಾಸ್ ಅಲ್ಲಿ ಹೋಗಿದ ತಕ್ಷಣ ಯಾಕೆ ಇವಾಗ ಬರ್ತಾ ಇದ್ದೀರಾ, ಕ್ಲೋಸಿಂಗ್ ಟೈಮ್ ಹಂಗೆ ಹಿಂಗೆ ಅಂತ ಏನಾದ್ರು ಬೈದ್ಬಿಡ್ತಾರೆ ಅಂತ. ಬಟ್ ಆದ್ರೂ ಇಬ್ಬರು ಧೈರ್ಯ ಮಾಡಿಬಿಟ್ಟು ಹಿಂಗೆ ಹೋಗೋಣ ನಡಿ ಹೋಗೇ ಬಿಡೋಣ ಅಂತ ಓಡೋಗಿದ್ವಿ ಗೈಸ್. ಓಡೋಗಿದ ತಕ್ಷಣ ಅಭಿಷೇಕ ಮಾಡ್ತಾಯಿದ್ರು ದೇವ್ರಿಗೆ. ಲಿಟ್ರಲಿ ನೀವು ನಂಬಲ್ಲ, ರಶ್ಶೇ ಇಲ್ಲ, ಜನನೇ ಇಲ್ಲ ಗೈಸ್. 5 to 10 ಮಿನಿಟ್ಸ್ ನಾನು ದೇವ್ರನ್ನ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ದೀನಿ. ಅಂದರೆ ನನಗೆ ಅವಾಗಲೂ ನೆನಪಾಗಿಲ್ಲ ನಾನು ಇದನ್ನು ಬೇಡ್ಕೊಂಡಿದ್ದೀನಿ ಅಂತ. ಒಂದು 10 ಮಿನಿಟ್ಸ್ ದೇವ್ರನ್ನ ಒಂದು ಫುಲ್ ಪೀಸ್ಫುಲ್ಲಾಗಿ ದೇವ್ರನ್ನ ನೋಡಿ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಂದರೆ ಬೆಳಗ್ಗೆ ಆಗಿದ್ದನ್ನೆಲ್ಲ ನೆನೆಸ್ಕೊಂಡು 5 hours ನಿಂತ್ಕೊಂಡಿದ್ವಿ ಕ್ಯೂವಲ್ಲಿ, ಬಟ್ ದೇವ್ರನ್ನ ಅಷ್ಟು ಚೆನ್ನಾಗಿ ನೋಡೋಕ್ಕಾಗಿರಲಿಲ್ಲ ಅನ್ನೋದೆಲ್ಲ ನೆನಪಾಗಿನೋ, ಅಥವಾ ತುಂಬ ಆಸೆ ಇಟ್ಕೊಂಡಿದ್ದೆ ದೇವ್ರ ಹತ್ರ ಬರಬೇಕು ಅಂತ. ಎಷ್ಟೋ ವರ್ಷ ಆದಮೇಲೆ, ಅಂದರೆ ನಾನು 2-3 ಸತಿ ಪ್ಲ್ಯಾನ್ ಆಗಿ ಕ್ಯಾನ್ಸಲ್ ಆಗಿದ್ದು. ದಿಸ್ ಇಸ್ ದ 3rd ಟೈಮ್ ಐ ಗೆಸ್. ಅದೊಂಥರ ಫೀಲ್ ಇತ್ತು ಒಳಗಡೆ. ದೇವ್ರನ್ನ ನೋಡಿದ ತಕ್ಷಣ ಕಣ್ಣು ದಡದದ ಅಂತ ನೀರೆಲ್ಲ ಬಂದು ಆ ಕಾಣಿಕೆ ಹಾಕಿ ಆಚೆ ಬಂದಿದ ತಕ್ಷಣ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ನಾನು ಬೆಳಿಗ್ಗೆ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ನಾನು ಏನೂ ಬೇಡ್ಕೊಂಡಿಲ್ಲ, ಸುಮ್ಮನೆ ರಾಯರೇ ಅಂತ ಇದೆ, ಇದೊಂದು ಬೇಡ್ಕೊಂಡಿದ್ದು ನಂಗೆ ನೆನಪಿದೆ, ಇವಾಗ ನೆನಪಾಯಿತು, ಲೈಕ್ ಮತ್ತೆ ಕರ್ಸ್ಕೊಳ್ಳಿ ರಾಯರೇ ಅಂತ ಒಂದು 2-3 ಕಡೆ ಬೇಡ್ಕೊಂಡಿದ್ದೀನಿ. ಎಷ್ಟು ಬೇಗ ಕ್ವಿಕ್ಕಾಗಿ ರಿಸಲ್ಟ್ ಬಂದುಬಿಟ್ಟಿದೆ. ದೇವ್ರು ಮತ್ತೆ ಕರ್ಸ್ಕೊಂಡ್ರು. ಅದು ಲೈಕ್ VIP ಅಲ್ಲ, VVIP ದರ್ಶನ ಅಂದ್ಕೊಳ್ಳಿ. 10-15 ನಿಮಿಷ ರಾಯರನ್ನ ನೋಡೋದು, ಅದು ಅಭಿಷೇಕ ಮಾಡ್ತಿರೋ ಟೈಮಲ್ಲಿ, ಲೈಕ್ ನೆಕ್ಸ್ಟ್ ಲೆವೆಲ್ ಗೈಸ್. ಅದೇ ಆ ಡಿವೈನ್ ಫೀಲ್ ಎನರ್ಜಿ ನನಗೆ ಅವತ್ತಾಯಿತು. ಸೊ ಅಷ್ಟೇ, ರಾಯರಿದ್ದಾರೆ, ಕೀಪ್ ವರ್ಕಿಂಗ್ ಹಾರ್ಡ್. ಯಾರು ನೋಟಿಸ್ ಮಾಡಿಲ್ಲ ಅಂತ ಅಂದರು, ನೀವು ಯಾರಿಗೂ ಹೇಳಲಿಲ್ಲ ಅಂತ ಅಂದ್ರೂ ದೇರ್ ವಿಲ್ ಬಿ ಒನ್ ಪರ್ಸನ್, ನೀವು ಏನು ಹೇಳಿಲ್ಲ ಅಂದರೂ ನಿಮ್ಮ ಮನಸ್ಸಲ್ಲಿರೋದನ್ನ ಕೇಳ್ತಾ ಇರ್ತಾರೆ, ಅವ್ರಿಗೆ ಅದು ಕೇಳ್ತಿರುತ್ತೆ. ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ, ರಾಯರು ಖಂಡಿತ ಇದ್ದಾರೆ. ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮನಸ್ಸಲ್ಲಿ ನಾನು ಅಲ್ಲಿ ಬೆಳಗ್ಗೆ ನಾನು ದೇವ್ರನ್ನ ನೋಡೇ ಇಲ್ಲ ಗೈಸ್. ನಾನು ಹೇಳಿದ್ನಲ್ಲ 2 ಸೆಕೆಂಡ್ ಅಷ್ಟೇ ನೋಡಿದ್ದು. ನಾನೇನು ಅಲ್ಲಿ ಬೇಡ್ಕೊಳ್ಳೋಕ್ಕೂ ಆಗಿಲ್ಲ, ಫುಲ್ ರಶ್ಶು ತಳ್ತಾ ಇದ್ದಾರೆ, ಆ ಥರ ರಶ್ಶಲ್ಲಿ ನಾನೇನು ಬೇಡ್ಕೊಂಡಿಲ್ಲ, ನಾನು ಆಚೆ ಬೇಡ್ಕೊಂಡಿದ್ದು. ಸೊ ದೇವ್ರನ್ನೋದು ದೇವ್ರ ಮಂಟಪದಲ್ಲಿ ಮಾತ್ರ ಇರ್ತಾರೆ, ಗರ್ಭಗುಡಿಲಿ ಮಾತ್ರ ಇರ್ತಾರೆ ಅನ್ನೋ ಕಾನ್ಸೆಪ್ಟ್ ತೆಗೆದುಬಿಡಿ. ಪ್ಯೂರ್ ಹಾರ್ಟಿಂದ ನೀವು ಎಲ್ಲಿ ಬೇಡ್ಕೊಂಡ್ರು ಅದು ಡೆಫಿನೆಟ್ಲಿ ರೀಚ್ ಆಗೋ ಪರ್ಸನ್ಗೆ ರೀಚ್ ಆಗೇ ಆಗುತ್ತೆ. ನನ್ನ ಪುಣ್ಯ ಅನಿಸುತ್ತೆ, ನಾನು ಅವತ್ತು ಅಷ್ಟು ಕಷ್ಟ ಅಂತ ಹೇಳಲ್ಲ, ಕಷ್ಟ ಇಷ್ಟಪಟ್ಟು ಮಾಡಿದ ಹೆಜ್ಜೆ ನಮಸ್ಕಾರಕ್ಕೆ ಒಂದು ಪ್ರತಿಫಲ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಆವತ್ತಿಂದ ಅದೊಂಥರ ಕನೆಕ್ಷನ್ನು ನನಗೆ, ರಾಯರೆಲ್ಲೂ ಇದ್ದೇ ಇರ್ತಾರೆ ನಮ್ಮ ಜೊತೆ ಅಂತ.
ಸೊ ದಿಸ್ ವಾಸ್ ಅದಕ್ಕೆ ನಾನು ರಾಯರ ಮಠದಿಂದನೇ ಇವತ್ತು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸು ಲೈಕ್ ಎಲ್ಲ ಅವ್ರ ಆಶೀರ್ವಾದ ಎಲ್ಲ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ಸ್ಮೈಲಿಂಗ್. ದೇವರು ನಂಬ್ತೀರಾ? ಎಂದಿಗಾದರೂ ಹೊಂದಿಕೊಂಡವನಲ್ಲೋ ಇಂದು ನೀ ಬಿಟ್ಟರೆ ನಮೂಗೆ ಕಾಯುವರದು ನಾಥನು ನೀ ಅನಾಥನು ನಾನೆಯ. ಅಷ್ಟೇ.